ಈಗ ಬರೋ ಸೆಪ್ಟೆಂಬರ್ 22ನೇ ತಾರೀಕಿಂದ ಜಾತಿ ಗಣತಿ ನಡೀತಾ ಇದೆ. ನಾವು ನಮ್ಮ ಜಾತಿ ನಮ್ಮ ಸಮಾಜ ಉಳಿಬೇಕು ಅಂತಂದ್ರೆ ನಾವು ನಮ್ಮ ಜಾತಿ ಗಣತಿನಲ್ಲಿ ನಮ್ಮ ಜಾತಿಯ ಹೆಸರನ್ನ ಯಾವುದೇ ವ್ಯತ್ಯಾಸ ಇಲ್ಲದೇನೆ ಎಲ್ಲರೂ ಒಂದಾಗಿ ಬರ್ಸಿದ್ರೆ ಮಾತ್ರ ಸಾಧ್ಯ. ಇದರಿಂದ ನಮ್ಮ ಜನಾಂಗದಕ್ಕೆ ಬರಬೇಕಾದಂತ ಸಮಪಾಲನ ತೆಗೆದುಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಈಗ ಬರ್ತಕ್ಕಂತ ಜಾತಿ ಗಣತಿನಲ್ಲಿ 60 ಪ್ರಶ್ನೆನ ಕೇಳ್ತಾರೆ. ಅದರೊಳಗಡೆ ನಂಬರ್ 9ನೇ ಪ್ರಶ್ನೆ ಇರೋದು ಜಾತಿ ಯಾವುದು ಅಂತ ಕೇಳ್ತಾರೆ. ಅಲ್ಲಿ ಹೇಳ್ಬೇಕಾಗಿರೋದು ನಾವು ದೇವಾಂಗ ಜಾತಿ ಅಂತ ಹೇಳಿ. ಆಮೇಲೆ ನಂಬರ್ 8ರಲ್ಲಿ ಧರ್ಮ ಯಾವುದು ಅಂತ ಇದೆ. ಧರ್ಮ ಹಿಂದೂ ಧರ್ಮ ಅಂತಾನೆ ಹೇಳ್ಬೇಕು. ಆಮೇಲೆ ನಮ್ಮಲ್ಲಿ ಕುಲ ಕಸುಬು ನಂಬರ್ 30ನೇದು ಕುಲ ಕಸುಬು ಯಾವುದು ಅಂತ ಕೇಳ್ತಾರೆ. ಅವಾಗ ಕುಲ ಕಸುಬುಗಳಲ್ಲಿ ನಾವ್ ಏನೇ ಕೆಲಸ ಮಾಡ್ತಾ ಇದ್ರು ನಮ್ಮ ಕುಲ ಕಸುಬು ಹಿಂದಿನವರಿಂದ ನೇಕಾರಿಕೆ ಅದರಲ್ಲಿ 75ನೇ ನಂಬರ್ ಇದೆ. ಕುಲ ಕಸುಬುಗಳಲ್ಲಿ 75ನೇ ನಂಬರು ನೇಕಾರರು ರೇಷ್ಮೆ ಅಂತ ಇದೆ. ನೇಕಾರರು ರೇಷ್ಮೆ ಅನ್ನೋದನ್ನ ಬಳಸಲೇಬೇಕು ನಾವು. ಇದಿಷ್ಟನ್ನ ದಯವಿಟ್ಟು ಯಾರು ತಪ್ಪುದಲ್ಲೇನೆ ಇದನ್ನೊಂದಷ್ಟನ್ನ ಬರ್ಸಿದ್ರೆ ನಮ್ಮ ಸಮಾಜದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದಕ್ಕೆ ದಯವಿಟ್ಟು ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ತಾ ಇದೀವಿ. ಆಮೇಲೆ ಇನ್ನೊಂದು ಸಣ್ಣ ಕ್ಲಾರಿಫಿಕೇಶನ್, ಈಗ ಹೆಣ್ಮಕ್ಳುಗೆ ತಂದೆಯ ಜಾತಿನೇ ಆಧಾರ ಅಂತ ಈಗ ಸುಪ್ರೀಂ ಕೋರ್ಟ್ ಅಲ್ಲೂ ಆಗಿದೆ. ಹೆಣ್ಮಕ್ಳುಗಳು ಏನಾದ್ರು ಜಾತಿ ಹೇಳೋದಾದ್ರೆ ಬೇರೆ ಮದುವೆ ಮಾಡ್ಕೊಂಡು ಹೋಗಿದ್ರೆ ತಂದೆ ಜಾತಿನೇ ಬರ್ಸ್ಬೇಕು. ದೇವಾಂಗರಾಗಿದ್ರೆ ದೇವಾಂಗ